ಆಮೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಅಬ್ಬಾ, ಮಾಲ್ ಒಳಗೂ ಇಷ್ಟು ದೊಡ್ಡ ಶಾರ್ಕ್ ಇದೆಯಾ? ಎಷ್ಟೊಂದು ಜಲ್ಲಿ ಫಿಶ್ಗಳು. ಅವ್ರಿಗೆ ಎಷ್ಟು ಹತ್ರ ಇದೆ ಶಾರ್ಕ್ ಇದು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಲವ್ಡ್ ಕನ್ನಡ ಲಾಗ್ಸ್ ಫ್ರಮ್ ದುಬೈ. ಫ್ರೆಂಡ್ಸ್, ನಾನು ಇವತ್ತು ಲಾಗ್ನ ಇವಾಗ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಬಂದು ಸಂಜೆ 8 ಗಂಟೆ ಆಗಿದೆ. ನೀವು ಎಲ್ಲರೂ ಅನ್ಕೋಬೋದು ನಾನು ಎಲ್ಲಿದ್ದೀನಿ ಅಂತ. ನಾನಿರೋದು ದುಬೈ ಮಾಲಲ್ಲಿ. ನಿಮಗೆ ಆಲ್ರೆಡಿ ನಂದು ಬ್ಯಾಕ್ಗ್ರೌಂಡ್ ನೋಡಿ ಗೊತ್ತಾಗ್ತಾ ಇದೆ. ನಾನಿರೋದು ದುಬೈ ಅಕ್ವೇರಿಯಂ ಮತ್ತೆ ಅಂಡರ್ ವಾಟರ್ ಝೂ ಅಲ್ಲಿ. ಇದು ಒನ್ ಆಫ್ ದ ಲಾರ್ಜೆಸ್ಟ್ ಇಂಡೋರ್ ಅಕ್ವೇರಿಯಂ. ಇದು ದುಬೈ ಮಾಲ್ ಒಳಗೆ ಇರೋದು. ಇವಾಗ ಒಳಗೋಗಿ ನೋಡೋಣ ಬನ್ನಿ. ಒಳಗ್ ಹೇಗಿದೆ, ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ನಾವು ಆಲ್ರೆಡಿ ಟಿಕೆಟ್ ನ ಆನ್ಲೈನ್ ಅಲ್ಲಿ ಫಸ್ಟೇ ಬುಕ್ ಮಾಡಿದ್ವಿ. ಇಲ್ಲಿ ಬಂದ್ಬಿಟ್ಟು ಹಾರ್ಡ್ ಕಾಪಿ ತಗೊಂಡ್ವಿ. ಇವಾಗ ನೀವು ನೋಡ್ಬೋದು, ನಮ್ಮ ಫ್ರೆಂಡ್ಸ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಆಲ್ರೆಡಿ ನೀವು ಅವ್ರನ್ನ ನೋಡಿದೀರಾ ನನ್ನ ಲಾಸ್ಟ್ ಲಾಗ್ ಅಲ್ಲಿ. ಸೊ ಇನ್ನು ಅವ್ರಿಗೆ ಯಾರು ಅಂತ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬೋದು. ಸೊ ಇವಾಗ ಎಂಟರ್ ಹಾಕ್ತಾ ಇದೀವಿ. ಒಬ್ಬೊಬ್ರೆ ಎಂಟರ್ ಹಾಕ್ಬೇಕು. ಸ್ಕ್ಯಾನ್ ಮಾಡಿ ಎಂಟರ್ ಹಾಕ್ತಾ ಇದ್ವಿ. ಆಚೆಯಿಂದ ನೋಡಿ ಹೇಗ್ ಕಾಣಿಸ್ತಾ ಇದೆ ಅಂತ. ನಾವಂತೂ ಫುಲ್ ಎಕ್ಸೈಟ್ ಆಗಿದ್ವಿ. ಆಚೆಯಿಂದನೇ ಫಿಶಸ್ನೆಲ್ಲ ನೋಡ್ಬಿಟ್ಟು ಒಳಗೋಗಿ ನೋಡೋಣ ಹೇಗಿರುತ್ತೆ ಅಂತ ತುಂಬಾನೇ ಎಕ್ಸೈಟ್ ಆಗಿದ್ವಿ ನಾವು ಫ್ರೆಂಡ್ಸ್ ಎಲ್ಲ. ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಫಿಶ್. ನೋಡಿ ಹೇಗಿದೆ ಅಂತ, ಹೇಗೆ ಅದ್ರದ್ದು ವಿಂಗ್ಸ್ ಎಲ್ಲ ಹೇಗೆ ಆಡಿಸ್ತಾ ಇದೆ ಅಂತ. ಈ ಫಿಶ್ ಅಂತೂ ತುಂಬಾನೇ ಚೆನ್ನಾಗಿದೆ. ಮುಂದೆಯಿಂದ ನೋಡಿ ಹೇಗ್ ಕಾಣುತ್ತೆ ಅಂತ. ಇವನ್ ನೀವು ಸೈಡ್ ಇಂದ ಕೂಡ ನೋಡ್ಬೋದು ಅದನ್ನ. ಇವಾಗ ಶಾರ್ಕ್ ಬಂತು ನೋಡಿ, ಎಷ್ಟು ದೊಡ್ಡದಿದೆ ಈ ಶಾರ್ಕ್ ಅಂತ. ಸ್ಕೂಬಾ ಡೈವು ಇದೆ ಮಾಲ್ ಒಳಗಡೆ. ನೋಡಿ ಹೇಗ್ ಮಾಡ್ತಾ ಇದಾರೆ ಅಂತ. ಒಬ್ರು ಇನ್ಸ್ಟ್ರಕ್ಟರ್ ಇರ್ತಾರೆ, ಒಬ್ರು ವಿಸಿಟರ್ ಇರ್ತಾರೆ. ಅವರು ಸಖತ್ತಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು. ಮುಂದೆ ನಾನು ನಿಮಗೆ ತಿಳಿಸ್ತೀನಿ ಹೇಗಿದೆ ಅಂತ. ಇವಾಗ ನಾವು ಮತ್ತೆ ಇಲ್ಲಿ ಫೋಟೋ ಎಲ್ಲ ತಗೊಳಕಿತ್ತು. ಸೊ ಫೋಟೋ ತಗೊಂಡು ಒಳಗೆ ಹೋಗ್ತಾ ಇದೀವಿ. ಬನ್ನಿ, ನೀವನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ ಹೇಗ್ ಕಾಣಿಸ್ತಾ ಇದೆ ಅಂತ. ವ್ಯೂ ನೋಡಿ ಅಕ್ವೇರಿಯಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಮಾಲ್ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಎಷ್ಟು ಆಶ್ಚರ್ಯ ಅಲ್ವಾ. ನೋಡಿ ಅವರಂತೂ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ರು, ಹುಡುಕ್ತಾ ಇದ್ದಾರೆ ಫಿಶಸ್ನೆಲ್ಲ. ನೋಡಿ ಶಾರ್ಕ್ ಎಷ್ಟು ದೊಡ್ಡದಿದೆ ನೋಡಿ. ಶಾರ್ಕ್ ಎಷ್ಟು ದೊಡ್ಡದಿದೆ ಅಂತ ಅವ್ರ ಹತ್ರದಿಂದ ನೋಡ್ತಾ ಇದ್ದಾರೆ ಅದನ್ನ. ಸ್ಕೂಬಾ ಡೈವ್ ಮಾಡೋರು ಅವರಂತೂ ಫುಲ್ ಎದ್ರುಕೊಂಡ್ಬಿಟ್ಟಿದ್ರು. ನೋಡಿ ಇದ್ರದ್ದು ಹಲ್ಲೆಲ್ಲ ಹೇಗಿದೆ ಶಾರ್ಕ್ದಂತ. ತುಂಬಾನೇ ಚೆನ್ನಾಗಿದೆ, ನೋಡಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವರಂತೂ ಫುಲ್ ಭಯ ಪಟ್ಟಿದ್ರು ಅದ ಹತ್ರ ಹೋಗ್ತಿದ್ಕೆ. ಮಾಲ್ ಒಳಗಡೆನೂ ಇಷ್ಟು ದೊಡ್ಡ ಶಾರ್ಕ್ ಇದೆ ಅಂದ್ರೆ ಯಾರು ನಂಬಲ್ಲ. ಎಲ್ಲೋ ಒಂದು ಸಮುದ್ರದೊಳಗಿದೆ ಅಂತ ಅನ್ಕೋತಾರೆ. ಬಟ್ ಇಲ್ಲಿ ಮಾಲ್ ಒಳಗೆ ತಂದಿಟ್ಬಿಟ್ಟಿದ್ದಾರೆ ದುಬೈಯಲ್ಲಿ. ನೋಡಿ ಇವಾಗ ಅದು ಟರ್ನ್ ಆಗಿ ಅವ್ರ ಹತ್ರನೇ ಹೋಗ್ತಾ ಇದೆ. ನೋಡಿ ಹೇಗ್ ಟರ್ನ್ ಆಗತ್ತದು ಅಂತ. ಫುಲ್ ಭಯ. ನಾನು ನೋಡಕ್ಕೆ ಭಯ ಆಗ್ತಿದ್ದು. ಇನ್ನಲ್ಲ ಅವ್ರಿಬ್ರು ಹೆಂಗೆ ಎಷ್ಟು ಭಯ ಪಟ್ಕೊಂಡಿರಲ್ಲ. ನೋಡಿ ಅವ್ರ ಹತ್ರ ಹೋಗ್ತಾ ಇದೆ ಇವಾಗ. ಅವ್ರು ಎಷ್ಟು ಭಯ ಪಡ್ತಾ ಇದಾರೆ ನೋಡಿ. ವಿಸಿಟರ್ ಆ ಶಾರ್ಕ್ ಹತ್ರ ಹೋಗ್ತಾ ಇರೋದಕ್ಕೆ. ಸೊ ಇನ್ಸ್ಟ್ರಕ್ಟರ್ ಹೇಳ್ತಾ ಇದಾರೆ ಭಯ ಪಡ್ಬೇಡಿ, ಏನಾಗಲ್ಲ ಅಂತ. ಇವಾಗ ಹೋಯ್ತು ನೋಡಿ. ನನಗಂತೂ ಎಲ್ಲಿ ಕಚ್ಚುತ್ತೋ ಅನ್ನೋಷ್ಟು ಭಯ ಆಗ್ಬಿಟ್ಟಿತ್ತು. ಅಪ್ಪ, ಇಷ್ಟು ದೊಡ್ಡ ಶಾರ್ಕ್ ಇರುತ್ತಾ ಮಾಲಲ್ಲಿ.
ಸೊ ಇವಾಗ ಅವ್ರಿಗೆ ಸ್ವಲ್ಪ ಸಮಾಧಾನ ಆಯ್ತು ಆ ಕಡೆ ಅವರು ಶಾರಕ್ ತಿರ್ಕೊಂಡಾಗ. ಸಖತ್ತಾಗಿದೆ ಇದಂತೂ. ಸ್ಕೂಬಾ ಡೈವ್ ಯಾರಾದ್ರೂ ಮಾಡಿಲ್ಲ ಅಂದ್ರೆ ದುಬೈಗೆ ಬಂದು ಟ್ರೈ ಮಾಡಿ. ಅಕ್ವೇರಿಯಂ ಒಳಗಡೆ ಎಕ್ಸ್ಪೀರಿಯನ್ಸ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಆಚೆ ಕಡೆ ಮಾಡೋದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವರಿಬ್ರು ಫುಲ್ ಫಿಶ್ಗಳನ್ನ ನೋಡೋದ್ರಲ್ಲಿ ಬ್ಯುಸಿ ಇದ್ರು. ನೋಡಿ ಅಕ್ವೇರಿಯಂ ಹೇಗ್ ಕಾಣ್ತಾ ಇದೆ ಅಂತ. ಆ ಕಡೆ ನೋಡಿದ್ರು ಫಿಶ್ಗಳು, ಈ ಕಡೆ ನೋಡಿದ್ರು ಫಿಶ್ಗಳಿದೆ, ಮೇಲ್ ನೋಡಿದ್ರು ಫಿಶ್. ಎಷ್ಟು ವೆರೈಟೀಸ್ ಫಿಶಸ್ ಬೇಕು ನಮಗೆ ಅಲ್ವಾ ಇಲ್ಲಿ. ಅಷ್ಟು ಚೆನ್ನಾಗಿದೆ, ನೋಡೋಕ್ಕಂತೂ ತುಂಬಾನೇ ಖುಷಿ ಆಗತ್ತೆ. ಲೈಫಲ್ಲಿ ಒನ್ಸ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೋಡಿ ಇಲ್ಲೊಂದು ಫಿಶ್ ಹೇಗಿದೆ ಅಂತ. ಇದು ಬ್ಯಾಟ್ ಫಿಶ್ ಅಂತ ಅನ್ಕೋತೀನಿ ನಾನು. ಸೊ ಇವಾಗ ಜಸ್ಟ್ ನಾವು ಹಂಗೆ ವಾಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಅವ್ರು ನಮ್ದೊಂದು ವಿಡಿಯೋ ಕೂಡ ತೆಗ್ದಿದ್ದಾರೆ. ನಾವು ಫಿಶ್ನ ನೋಡ್ತಾ ಇದ್ವಿ. ಈ ಫಿಶ್ ಬ್ಯಾಟ್ ಫಿಶ್ ಅಂತ. ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ಹೇಗ್ ಕಾಣ್ತಿದೆ ಇದು ಅಂತ. ಮೇಲ್ಗಡೆ ಸ್ಕಿನ್ ಕಲರೇ ಡಿಫ್ರೆಂಟ್ ಆಗಿದೆ, ಕೆಳಗಡೆನೆ ಡಿಫ್ರೆಂಟ್ ಕಲರ್ ಇದೆ ಇದ್ರದ್ದು. ಹತ್ರದಿಂದ ನೋಡಿದಾಗ ಸ್ವಲ್ಪ ಸ್ಟಾರ್ಟಿಂಗ್ ಭಯನೇ ಅನಿಸ್ತು. ನೋಡಿ ಹೇಗೆ ಆಟ ಆಡ್ತಾ ಇದೆ. ಬ್ಯಾಟ್ ಫಿಶ್ ಇದು, ಆಕ್ಚುಲಿ ಇದು ಬ್ಯಾಟ್ ಫಿಶ್. ನೀರೊಳಗೆ ಹೇಗೆ ಆಡ್ತಿದೆ ನೋಡಿ. ಸೊ ನೋಡ್ತಾ ನೋಡ್ತಾ ಟೈಮ್ ಪಾಸ್ ಆಗಿದ್ದೆ, ಗೊತ್ತಾಗ್ಲಿಲ್ಲ. ಇದ್ರ ಮೇಲ್ಗಡೆನೆ ಝೂ ಕೂಡ ಇದೆ. ಇವಾಗ ನಾವಿಲ್ಲಿ ಕೆಳಗಡೆ ಅಕ್ವೇರಿಯಂನ ಮುಗಿಸಿ ನೆಕ್ಸ್ಟ್ ಝೂಗೆ ಹೋಗ್ತೀವಿ ಮೇಲ್ಗಡೆ. ನೋಡಿ ಹೇಗಿದೆ ಅಂತ, ಅದೆಷ್ಟು ಚೆನ್ನಾಗಿ ಫಿಶಸ್ಗಳು ಆಟ ಆಡ್ತಿದೆ ಅಂತ. ಸೊ ನಾವಿವಾಗ ನಾನು ಹೇಳ್ದಂಗೆ ಝೂಗೆ ಬಂದ್ವಿ. ನೋಡ್ಬೋದು ಇಲ್ಲೂ ಮಾಲ್ ಒಳಗಡೆನೆ ಇರೋದಿದು. ನೀವೆಲ್ಲಾದ್ರೂ ಕೇಳಿದ್ದೀರಾ ಮಾಲ್ ಒಳಗಡೆ ಝೂ ಇರೋದು? ಇಲ್ಲೂ ಅಷ್ಟೇ, ನೀವು ಆನಿಮಲ್ಸ್ಗಳನ್ನ ನೋಡ್ಬೋದು, ತುಂಬಾ ಫಿಶಸ್ ನೋಡ್ಬೋದು, ಬರ್ಡ್ಸ್ ನೋಡ್ಬೋದು. ಈವನ್ ನನಗೆ ತುಂಬಾ ಭಯ ಆಗೋ ಸ್ನೇಕ್ ಕೂಡ ಇದೆ ಇಲ್ಲಿ. ನೋಡಿ ಫಿಶ್ ಹೇಗಿದೆ ಅಂತ. ಶಾರ್ಕ್ ಎಲ್ಲ ಎಷ್ಟೊಂದಿದೆ. ಸೊ ಇವಾಗ ನಾವು ಒಳಗೆ ಬಂದ್ವಿ. ಫೋಟೋಸ್ ತೆಕ್ಕೊಳ್ಳೋಣ ಅಂತ ಮಾಸ್ಕ್ ಕೂಡ ರಿಮೂವ್ ಮಾಡಿದ್ವಿ, ಯಾಕೆಂದ್ರೆ ಇಲ್ಲಿ ಅಷ್ಟು ಜನ ಇರಲಿಲ್ಲ, ಖಾಲಿ ಇತ್ತು ಫುಲ್ಲು. ನೋಡಿ ಇವರು ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ, ನನ್ನ ಫ್ರೆಂಡ್ ಸುನಂದ. ಇವಾಗ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಈಗ ನಾವು ಕೆಳಗಡೆ ಎಲ್ಲ ಫುಲ್ ಅಕ್ವೇರಿಯಂ ನೋಡಿದ್ವಿ. ನಾವು ಆ ಮೂಡಲ್ಲೇ ಇದ್ವಿ, ಅಕ್ವೇರಿಯಂ ಮೂಡಲ್ಲಿ. ಇವಾಗ ಇಲ್ಲಿ ಬಂದ್ರೆ ರೈನ್ ಫಾರೆಸ್ಟ್ ಫೀಲಿಂಗ್ ಆಗ್ತಾ ಇತ್ತು. ಇದಂತೂ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಮಾಲಲ್ಲಿ ಕೆಳಗಡೆ ಅಕ್ವೇರಿಯಂ ಇದೆ, ಮೇಲ್ಗಡೆ ಝೂ ಇದೆ. ಇಲ್ಲೊಂದು ಬರ್ಡ್ ಕೂಡ ಇತ್ತು, ಅದು ತುಂಬಾನೇ ಸೌಂಡ್ ಮಾಡ್ತಾ ಇತ್ತು. ಸೊ ಅದೆಲ್ಲಿದೆ ಅಂತ ನಾವು ಹುಡುಕ್ತಾ ಇದ್ವಿ. ನೋಡಿ ಇದು ಫಾರೆಸ್ಟ್ ಸೆಟ್ಟಿಂಗ್ ಮಾಡಿದ್ದಾರೆ ಅಂತಾನೆ ಅನ್ನಿಸ್ತಾ ಇಲ್ಲ, ರಿಯಲ್ ಫಾರೆಸ್ಟ್ ನೋಡ್ದಂಗೆ ಆಗ್ತಾ ಇದೆ. ಮರಗಳು, ಆ ಎಲೆಗಳು, ಅದೆಲ್ಲ ಎಷ್ಟು ಚೆನ್ನಾಗಿ ಸೆಟ್ ಮಾಡಿ ಆ ವಾಟರ್ ಫ್ಲೋ ಆಗೋದು. ಮೇಲ್ಗಡೆನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಎಷ್ಟು ಫಿಶಸ್ ಇದೆ ಅಂತ. ಇಲ್ಲಿ ನೋಡಿ ಆಮೆ ಕೂಡ ಇತ್ತು, ಅದಂತೂ ತುಂಬಾನೇ ಚೆನ್ನಾಗಿ ಆಟ ಆಡ್ತಾ ಇತ್ತು ನೀರಲ್ಲಿ ಎಲ್ಲ. ನಾವು ಫೋಟೋಸ್ ತೆಕ್ಕೋಬೇಕಾದ್ರೂ ಅಷ್ಟೇ ಅದಷ್ಟು ಚಂದ ಬರ್ತಾ ಇತ್ತು ಫೋಟೋ ತೆಗಿಬೇಕಾದ್ರೆ. ಇದು ತುಂಬಾನೇ ನಿಯರ್ ಆಗಿತ್ತು, ನಾವು ಕೈ ಹಾಕಿ ಕೂಡ ಆಮೆನ ಮುಟ್ಬೋದಿತ್ತು. ಬಟ್ ಏನ್ ಮಾಡೋದು, ಅಲೋ ಇರ್ಲಿಲ್ಲ ಅಲ್ಲಿ. ನೋಡಿ ಇಡೀ ಫಾರೆಸ್ಟ್ ಅಲ್ಲಿ ನಾವೇ 4 ಜನ, ಯಾರು ಇರ್ಲೇ ಇಲ್ಲ. ಇದನ್ನ ನೋಡಿ ನಾವಂತೂ ನೋಡ್ತಾ ಇದ್ವಿ ಇದೇನ್ ಮಾಡತ್ತೆ ಅಂತ. ಇದು ನೀರ್ ಕುಡಿತಾ ಇತ್ತು, ಹಂಗೆ ಬಿದ್ದೋಯ್ತು ನೀರ್ ಒಳಗಡೆ.
ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಅದನ್ನ ಫಾಲೋ ಮಾಡ್ಕೊಂಡು ಇದು ಕೂಡ ಬಿತ್ತು ನೋಡಿ. ಒಬ್ರನ್ನೊಬ್ರು ಹೇಗೆ ಫಾಲೋ ಮಾಡ್ತಾರಲ್ವಾ. ಬರೀ ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಫಾಲೋ ಮಾಡೋದು ನೋಡಿ. ಸ್ವಿಮ್ ಮಾಡ್ತಾ ಇದೆ ಅದು ನೋಡಿ. ಎಷ್ಟು ಅದು ಉಲ್ಟಾ ಎಲ್ಲ ತಿರುಗ್ತಾ ಇದೆ. ಚಂದ ಆಟ ಆಡ್ತಾ ಇದೆ. ಅದೆರಡು ಆಟ ಆಡ್ತಾ ಇತ್ತು ನೋಡಿ. ಜಗಳ ಕೂಡ ಆಡ್ತಾ ಇದ್ಲು. ಇದು ಕ್ರೊಕೊಡೈಲ್ ನೋಡಿ. ಮೀನುಗಳು, ಕ್ಯಾಟ್ ಫಿಶ್ ಇದು. ಸೊ ಹಂಗೆ ಹೋಗ್ತಾ ಇದ್ವಿ ಮುಂದೆ. ನಾವು ಸ್ವಲ್ಪ ಇಲ್ಲಿ ಫೋಟೋಸ್ ಎಲ್ಲ ತಕೊಂಡ್ವಿ. ಇದ್ ನೋಡಿ ಗ್ಲಾಸ್ ಕ್ಯಾಟ್ ಫಿಶ್. ಫುಲ್ ಟ್ರಾನ್ಸ್ಪರೆಂಟ್ ಆಗಿತ್ತು ನೋಡಿ. ಅದು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಕ್ಕೆ, ಆ ಒಳಗಡೆ ಎಲೆಗಳ ಮಧ್ಯೆ. ಸೊ ನಾವಿವಾಗ ಒಳಗಡೆ ಪೆಂಗ್ವಿನ್ ನೋಡ್ಲಿಕ್ಕೆ ಹೋಗೋಣ ಅಂತ ಇಲ್ಲಿ ಟಿಕೆಟ್ನ ಕೇಳ್ತಾ ಇದ್ವಿ ನೋಡಿ. ಇವರು ಮಾಲ್ ಒಳಗಡೆನೆ ಕೆಳಗಡೆ ನೋಡಿದ್ರೆ ಅಕ್ವೇರಿಯಂ ಇದೆ, ಮೇಲ್ ನೋಡಿದ್ರೆ ರೈನ್ ಫಾರೆಸ್ಟ್ ಇದೆ, ಮತ್ತು ಅಲ್ಲೇ ನೋಡಿದ್ರೆ ಸ್ನೋ ಐಸ್ ವರ್ಡ್ ತರನೇ ಇತ್ತು. ಅಲ್ಲಿ ಪೆಂಗ್ವಿನ್ಸ್ ಎಲ್ಲ ಇತ್ತು. ಸೊ ಅದು ಕ್ಲೋಸ್ ಆಗಿತ್ತು ಅಂತ ನಾವಲ್ಲಿ ಹೋಗ್ಲಿಲ್ಲ. ಇವಾಗ ನೋಡಿ ಕಲರ್ ಫಿಶಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಈಗ ಮನೇಲಿ ಅಕ್ವೇರಿಯಂ ಎಲ್ಲ ಇಟ್ಟಿರ್ತಾರಲ್ಲ, ಅಲ್ಲಿ ಹಾಕಿರ್ತಾರ ಕಲರ್ ಫಿಶಸ್. ಅದೇ ತರ ಇಲ್ಲಿ ಇತ್ತು, ಸಣ್ಣದು, ತುಂಬಾನೇ ಚೆನ್ನಾಗಿತ್ತು. ಇದು ಫೋಟೋ ಎಲ್ಲ ತೆಕ್ಕೊಳಕ್ಕಂತೂ ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್. ಇದ್ ನೋಡಿ ಎಷ್ಟು ಚಂದ ಆಟ ಆಡ್ತಾ ಇದೆ. ಸೊ ಇವಾಗ ಎಲ್ಲ ಮುಗಿದು ಇವಾಗ ಜೆಲ್ಲಿ ಫಿಶ್ ನೋಡ್ಬೋದು ನೀವು ಹೇಗಿದೆ ಜೆಲ್ಲಿ ಫಿಶ್ ಅಂತ. ಇದಂತೂ ಮುಟ್ಟಕ್ ತುಂಬಾನೇ ಒಂಥರ ಇರುತ್ತೆ. ಆಲ್ರೆಡಿ ಹೆಸರಲ್ಲೇ ಜೆಲ್ಲಿ ಫಿಶ್ ಅಂತ ಇದೆ. ತುಂಬಾ ಜೆಲ್ಲಿ ಆಗಿರುತ್ತೆ. ನಾನು ಒಂದ್ಸತಿ ಬೀಚಲ್ಲಿ ಅದನ್ನ ಮುಟ್ಟಿದ್ದೆ. ಇಲ್ಲೂ ಅಷ್ಟೇ ತುಂಬಾನೇ ಜೆಲ್ಲಿ ಫಿಶಸ್ ಇತ್ತು. ಅದು ಇದು ಕಲರ್ ಎಲ್ಲ ಚೇಂಜ್ ಆಗ್ತಾ ಇತ್ತು, ಅಂದ್ರೆ ಲೈಟಿಂಗ್ ಚೇಂಜ್ ಮಾಡ್ತಾ ಇದ್ರು ಅನ್ಸುತ್ತೆ ಇವರು. ಒಂದ್ಸತಿ ಬ್ಲೂ ಇತ್ತು, ಪಿಂಕ್ ಆಯ್ತು, ಗ್ರೀನ್ ಎಲ್ಲ ಇತ್ತು. ಸೊ ಇವಾಗ ನಮ್ಮ ಫ್ರೆಂಡ್ಸ್ ಕೂಡ ಬಂದ್ರು. ಅವರು ಫೋಟೋ ತೆಗೆದುಕೊಡಿ ಅಂತ ಹೇಳ್ತಾ ಇದ್ರು. ಅವರಂತೂ ತುಂಬಾನೇ ಎಂಜಾಯ್ ಮಾಡಿದ್ರು. ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಕೂಡ ಅವರು ಫಸ್ಟ್ ಟೈಮ್ ಇದು ನೋಡ್ತಾರೆ. ಅವರು ಎವ್ರಿ ಮಂತ್ ಆನಿವರ್ಸರಿಗೆ ಒಂದೊಂದು ಡಿಫ್ರೆಂಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಅವಳು ಅಕ್ವೇರಿಯಂ ಇದಕ್ಕೆ ಬಂದಿರೋದು ನೋಡಿ. ಇಲ್ಲೊಂದು ಟಾಟಾಯ್ಸ್ ನೋಡಿ ಹೇಗೆ ಆಟ ಆಡ್ತಾ ಇದೆ ಅಂತ. ಇಲ್ಲೊಂದು 3-4 ಟಾಟಾಯ್ಸ್ ಇತ್ತು ಅಂತ ಇಲ್ಲಿ ನೋಡ್ಬೋದು ನೀವು ನೋಡಿ. ಇಲ್ಲೋ ಒಂದು ಟಾಟಾಯ್ಸ್ ಇದೆ. ಇದು ಫುಲ್ ಟಾಟಾಯ್ಸ್ ಅಂತ ಅನ್ಕೋತೀನಿ. ತುಂಬಾ ಈಸಿಯಾಗಿ ಸಿಗ್ತಾ ಇತ್ತು ಕೈಗೆ ಅದು. ಬಟ್ ಏನ್ ಮಾಡಕ್ಕಾಗಲ್ಲ, ಮುಟ್ಟಂಗಿರ್ಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಹೀಗೆ ಮುಂದೆ ಹೋಗ್ತಾ ಇದ್ವಿ. ಇಲ್ಲೂ ಅಷ್ಟೇ ಒಂದು ಟಾಟಾಯ್ಸ್ ಮಲಗಿತ್ತು. ಇವಾಗ ಇಲ್ಲಿ ಸ್ನೇಕ್ ಸೆಕ್ಷನ್. ನನಗಂತೂ ಇದು ನೋಡಕ್ಕೂ ಭಯ ಫಸ್ಟ್ ಆಫ್ ಆಲ್. ಬಟ್ ಇಲ್ಲಿ ಒಂದೇ ಒಂದಿತ್ತು ಸ್ನೇಕ್. ಇದೊಂದು ಸಣ್ಣದಾಗಿ ವಾಟರ್ ಫಾಲ್ ತರ ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು ಫಿಶ್ ಇತ್ತು. ಬಟ್ ಇಲ್ಲಿ ಫೋಟೋಸ್ ತಗೊಳಕ್ಕೆ ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್. ನಾನು ಮುಂದೆ ಆ ಫೋಟೋಸ್ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ನೋಡಿ. ಇವಾಗ ಸ್ವಲ್ಪ ಜನಗಳು ಬಂದಿದ್ದಾರೆ. ಇಲ್ಲೂ ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿತ್ತು. ಇದು ಒಂಥರ ಡಿಫ್ರೆಂಟ್ ಮಿರರ್ಸ್ ಬರುತ್ತಲ್ಲ ಆ ತರ. ಅದ್ರೊಳಗಡೆ ಇತ್ತು ಫಿಶ್ಗಳು, ಸಣ್ಣ ಫಿಶ್ಗಳೆಲ್ಲ. ಝೂಮ್ ಮಾಡಿ ನೋಡ್ಬೇಕಿತ್ತು ನೋಡಿ. ಇವಾಗ ಇಲ್ಲೊಂದು ಫಿಶ್ ನೋಡ್ಬೋದು ನೀವು ಹೇಗೆ ಆಡ್ತಿದೆ ಅಂತ. ಆಚೆಯಿಂದ ಹೇಗೆ ಕಾಣುತ್ತೆ ನೋಡಿ. ಕಾನ್ವೆಕ್ಸ್ ಆರ್ ಕಾನ್ಕೇವ್ ಮಿರರ್ ತರ ಇತ್ತು. ಇದು ತುಂಬಾನೇ ಚೆನ್ನಾಗಿತ್ತು ನೋಡಿ. ಇಲ್ಲೊಂದು ಫಿಶ್ ಇದೆ ಹೇಗಿದೆ ಅಂತ.
ಅದು ಇಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ ತುಂಬಾ ಖುಷಿ ಆಗತ್ತೆ. ಬ್ಯಾಕ್ಗ್ರೌಂಡ್ ಅಲ್ಲಿ ನಮಗೆ ಆ ಬರ್ಡ್ಸ್ಗಳ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು. ಒಂಥರ ಫುಲ್ ಫಾರೆಸ್ಟ್ ಫೀಲೇ ಆಗ್ತಾ ಇತ್ತು. ನಾವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ಇವಾಗ ನೋಡಿ ಕೋಬ್ರಾ, ಇದ್ರೆಷ್ಟು ಫಾಲ್ಸ್ ಕೋಬ್ರಾ ಅಂತೆ. ಒಂದೇ ಒಂದಿತ್ತು ಹಾವು, ನಂಗೆ ನೋಡಕ್ ಭಯ ಆಯ್ತು. ನೋಡಿ ಹೇಗಿದೆ ಅಂತ. ಸೊ ಹಿಂಗೆ ನೋಡ್ತಾ ನೋಡ್ತಾ ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ಇವಾಗ ಇಲ್ಲಿ ಒಂದು ಬರ್ಡ್ ಇದೆ. ಯಾವ ಬರ್ಡ್ ಅಂತ ನೀವು ಗೆಸ್ ಮಾಡಿ ನೋಡೋಣ. ನೋಡಿ, ಎಲ್ಲ ಗೆಸ್ ಮಾಡಿದೀರಾ ಅಂತ ಅನ್ಕೋತೀನಿ ನಾನು. ನೋಡಿ ಗೂಬೆ ಹೇಗ್ ಕೂತಿದೆ ಅಂತ. ಆ ಫೋಟೋ ತೆಗಿಬೇಕಾದ್ರೆ ಅದು ಆ ತರ ಪೋಸ್ ಕೊಡ್ತಾ ಇತ್ತು. ಅದು ಚೆನ್ನಾಗಿ ಪೋಸ್ ಎಲ್ಲ ಕೊಡೋದ್ ಕಲ್ತ್ಕೊಂಡಿದೆ. ನೋಡಿ ಇಲ್ಲೊಂದು ಊಸರವಳ್ಳಿ ಕೂತಿದೆ, ಕಲರ್ಸ್ ಚೇಂಜ್ ಮಾಡುತ್ತಲ್ಲ ಅದು. ಹಂಗೆ ಹೋಗ್ತಾ ಹೋಗ್ತಾ ಮುಂದೆ ಹೋದ್ವಿ. ಇದೊಂಥರ ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್ ತರ ಮಾಡಿದ್ರು. ತುಂಬಾನೇ ಚೆನ್ನಾಗಿದೆ ಅದು. ಫೋಟೋಸ್ ಎಲ್ಲ ತಗೊಳಕ್ ತುಂಬಾ ಚೆನ್ನಾಗಿದೆ. ಅದು ಹೋಗಕ್ಕೆ ಸ್ವಲ್ಪ ಭಯ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಸೊ ಹೇಗೋ ಹೋಗ್ತಾ ಇದ್ದೆ ನಾನು ಎದ್ರುಕೊಂಡು. ಎಲ್ಲಿ ಬೀಳ್ತೀನೋ ಏನೋ ಅಂತ ಭಯ. ಮಾಲ್ ಒಳಗಡೆನೆ ಈ ತರ ಎಲ್ಲ ಮಾಡಿದ್ದಾರೆ ನೋಡಿ. ಸೊ ಫೈನಲಿ ರೀಚ್ ಆದೆ. ಸೊ ಈಗ ಮತ್ತೆ ಆ ಕಡೆ ಹೋಗ್ಬೇಕು ನಾವು. ಸೊ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಅಲ್ವಾ, ಒಂದು ಬರ್ಡ್ ತುಂಬಾನೇ ಸೌಂಡ್ ಮಾಡ್ತಾ ಇತ್ತು ಅಂತ. ಕೊನೆಗೂ ಅದು ನಮ್ಮ ಫೋಟೋಗೆ ಸಿಕ್ತು. ನೋಡಿ ಇದೇ ಬರ್ಡ್ ತುಂಬಾ ಸೌಂಡ್, ಇಡೀ ಫಾರೆಸ್ಟ್ ಅಲ್ಲಿ ಇದೊಂದೇ ಬರ್ಡ್ ಜಾಸ್ತಿ ಸೌಂಡ್ ಮಾಡ್ತಾ ಇದ್ದಿದ್ದು, ಪ್ಯಾರೆಟ್ ಇದು. ನೋಡಿ ಇದೊಂದು ಪ್ರೀ ಹಿಸ್ಟಾರಿಕ್ ಕ್ರೊಕೊಡೈಲ್. ಇದು 112 ಮಿಲಿಯನ್ ಇಯರ್ಸ್ ಎಗೋದಂತೆ. ನೋಡಿ ಹೇಗಿದೆ ಅಂತ. ಅವಾಗ ಕ್ರೊಕೊಡೈಲ್ ತುಂಬಾ ದೊಡ್ಡದಿತ್ತು. ನಾನು ಜಸ್ಟ್ ಸುಮ್ಮನೆ ಏನೋ ಅಲ್ಲಿ ಮಾಡಿ ಇಟ್ಟಿದ್ದಾರೆ ಒಂದು ಫೋಟೋಗೆ ಅಂತ ಅನ್ಕೊಂಡೆ, ಬಟ್ ಅದು ರಿಯಲ್ ಅಂತೆ. ನೋಡಿ ಬೋನ್ಸ್ ಅದ್ರದ್ದು ಹೇಗಿದೆ ಅಂತ, ಅದ್ರ ಟೀತ್ ಎಲ್ಲ ನೀವು ನೋಡ್ಬೋದು. ಸೊ ಇವಾಗ ಎಲ್ಲ ಮುಗೀತು. ಕೆಳಗಡೆ ಶಾಪಿಂಗ್ ಅಲ್ಲಿ ಎಕ್ಸಿಟ್ ಆಗ್ಬೇಕಾದ್ರೆ ಈ ತರ ಶಾಪಿಂಗ್ ಎಲ್ಲ ಮಾಡಕ್ಕೆ ಈ ತರ ಇರುತ್ತೆ. ಸೊ ರಿಲೇಟೆಡ್ ಅಕ್ವೇರಿಯಮ್ದು, ಈಗ ಫಿಶಸ್ದು ಡ್ರೆಸ್ಸಸ್ ಆಗಿರ್ಬೋದು, ಪಜಲ್ಸ್, ಮಕ್ಳಿಗೆ ಆಟ ಆಡೋ ಸಾಮಾನ್ ಎಲ್ಲದೂ ಇಟ್ಟಿದ್ದಾರೆ ಇಲ್ಲಿ. ಸೊ ಇವಾಗ ಬನ್ನಿ ನೋಡೋಣ ಏನೇನಿದೆ ಅಲ್ಲಿ ಅಂತ. ಇವಾಗ ನಾವು ಶಾಪ್ ಒಳಗಡೆ ಇದೀವಿ, ನೋಡ್ಬೋದು ನೀವು. ಸೊ ಇಲ್ಲಿ ಝೂಗೆ, ಅಕ್ವೇರಿಯಮ್ಗೆ ರಿಲೇಟೆಡ್ ಆಗಿರೋಂಥ ಮಕ್ಳಿಗೆ ಆಟ ಆಡೋ ಸಾಮಾನು ಆಗಿರ್ಬೋದು, ಫಿಶ್ಗಳ ಬಟ್ಟೆ ಆಗಿರ್ಬೋದು, ಪಜಲ್ಸ್, ವಾಟರ್ ಬಾಟಲ್ಸ್ ಎಲ್ಲ ಇತ್ತು. ಇಲ್ಲಿ ನೋಡಿ ಫಿಶ್ ಇಂದ ಒಂದು ಡ್ರೆಸ್ ಅಂತ ಇದು. ಸೊ ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ತುಂಬಾ ಜನ ಮೆಮೊರೀಸಿಗೆ ತಗೊಂಡು ಕೂಡ ಹೋಗ್ತಾರೆ ಇದನ್ನೆಲ್ಲ. ನೋಡಿ ಡ್ರೆಸ್ ಹೇಗಿದೆ ಅಂತ ಫಿಶ್ದು. ಅವ್ರಿನ್ನೋ ಫೋಟೋ ತೆಕ್ಕೊಳ್ಳೋದ್ರಲ್ಲೇ ಬ್ಯುಸಿ ಇದ್ರು. ಸೊ ಫ್ರೆಂಡ್ಸ್, ನಾವು ಫೋಟೋಸ್ ತೆಕ್ಕೊಂಡಿದ್ನ ಲಾಸ್ಟ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ, ನೋಡಿ ಮಿಸ್ ಮಾಡ್ದಂಗೆ. ಸ್ವಿಮ್ ಸೂಟ್ ನೋಡಿ ಹೇಗಿದೆ ಅಂತ. ಫುಲ್ ಫಿಶ್ ಇಂದ ಸ್ಟ್ರಕ್ಚರ್ ತರನೇ ಇತ್ತು. ತುಂಬಾನೇ ಚೆನ್ನಾಗಿತ್ತು ಅದೆಲ್ಲ. ಸೊ ಯಾರಾದ್ರೂ ಬಂದ್ರೆ ಇಲ್ಲಿ ಶಾಪ್ ಮಾಡ್ಕೊಂಡು ಹೋಗಿ. ಸೊ ಇವಾಗ ನಮಗೆ ಹೊಟ್ಟೆ ಹಸಿತಿತ್ತು, ಟೈಮ್ ಕೂಡ ಆಗಿತ್ತು. ನಾವೇ ಲಾಸ್ಟ್ ಅಲ್ಲಿ ಇದ್ದವರು. ಈಗ ಊಟ ಮಾಡೋಣ ಅಂತ ಅಲ್ಲೇ ಫುಡ್ ಕೋರ್ಟಿಗೆ ಹೋದ್ವಿ. ಆರ್ಡರ್ ಮಾಡಿದ್ವಿ ನಾವು. ಅವರು ಆರ್ಡರ್ ಮಾಡಿದ್ರು. ಅವರು ಮೆಕ್ಡೊನಾಲ್ಡ್ಸ್ ಅಲ್ಲಿ ತಗೊಂಡ್ರು, ನಾವು ಬರ್ಗರ್ ಕಿಂಗ್ ಅಲ್ಲಿ ತಗೊಂಡ್ವಿ. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ನೀವು ನನ್ನ ಜೊತೆ ವರ್ಲ್ಡ್ ಲಾರ್ಜೆಸ್ಟ್ ಅಕ್ವೇರಿಯಂ ಮತ್ತೆ ಝೂ ಹೇಗಿತ್ತು ಅಂತ. ಎಷ್ಟು ತರ ಫಿಶಸ್ ಇತ್ತು, ಅನಿಮಲ್ಸ್ ಇತ್ತು, ಸ್ನೇಕ್ ಎಲ್ಲಾದು ಇತ್ತು. ಸೊ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀನಿ. ನಿಮ್ಗೆಲ್ಲ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿದೆ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮತ್ತೆ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.